ನಮ್ಮದೇ ಮಂಗಳೂರಿನ ವಿಶ್ವವಿದ್ಯಾನಿಲಯದಲ್ಲಿ MCJ ಕೋರ್ಸ್ ಮಾಡಿದವರು. ಅವರ ಕಾಲದಲ್ಲಿ ಇದೇ ಮಂಗಳೂರಿನಲ್ಲಿ ಬಾಸೆಲ್ ಮೆಷಿನ್ ಮೂಲಕ ಬಂದಂತಹ ಹರ್ಮನ್ ಮೋಗ್ಲಿ ಭಾರತಕ್ಕೆ ಬಂದ ಕೆಲವು ವರ್ಷಗಳ ಒಳಗಡೆ, ಅಂದ್ರೆ 3 ವರ್ಷಗಳ ಒಳಗಡೆ ಈ ಭಾಷೆಯನ್ನ ಕಲಿತು, ಈ ಭಾಷೆಯಲ್ಲಿ ಇರುವಂತಹ ಸಾಹಿತ್ಯವನ್ನ ತಿಳ್ಕೊಂಡು, ಈ ಭಾಷೆಯ ವಿಚಾರದಲ್ಲಿ ಒಂದು ನಿರ್ದಿಷ್ಟವಾದಂತಹ ಅಭಿಪ್ರಾಯವನ್ನು ಹೊಂದಿ ಅದರ ಮೂಲಕವಾಗಿ ಒಂದು ಪತ್ರಿಕೆಯ ಅವಶ್ಯಕತೆಯನ್ನ ಕೇಳುವಂಥದ್ದು. ನಮ್ಮಲ್ಲಿ ಇವತ್ತು ಪತ್ರಿಕಾ ದಿನಾಚರಣೆಯ ದಿವಸ ನಾವು ಮಾತಾಡುವಾಗ ಇರಬಹುದು ಅಥವಾ ಅನೇಕ ಸಂದರ್ಭಗಳಲ್ಲಿ ಇರಬಹುದು, ಮಾಧ್ಯಮ ಇವತ್ತು ಅತ್ಯಂತ ಟೀಕೆಗೆ ಗುರಿಯಾಗುವ ಒಂದು ಕ್ಷೇತ್ರ. ಮಾಧ್ಯಮ ಹಾಳಾಗೋಗಿದೆ, ಇದನ್ನ ನಾವು ಪ್ರತಿನಿತ್ಯ ಕೇಳ್ತೇವೆ. ಯಾರಿಂದ ಹಾಳಾಗಿದೆ ಈ ಪ್ರಶ್ನೆ ನಮಗೆ ನಾವು ಹಾಕೊಳ್ಬೇಕಾಗುತ್ತೆ. ಯಾರಿಂದ ಹಾಳಾಗಿದೆ ಅನ್ನೋದು ನಮಗೆ ನಾವು ಕೇಳ್ಕೊಳ್ಬೇಕಾದ ಪ್ರಶ್ನೆ. ಯಾಕಂದ್ರೆ ನಾವು ಅದರ ಉತ್ತರದಾಯಿಗಳು ಕೂಡ ಆಗ್ತದೆ. ಟೀಕೆಯನ್ನ ತೆಗೆದುಕೊಳ್ಳೋದಿಕ್ಕೆ ನಾವು ಕೂಡ ಆ ಸ್ವೀಕರಿಸುವಂತಹ ಸ್ಥಾನದಲ್ಲಿ ನಿಂತ್ಕೊಳ್ಬೇಕಾದಂತಹ ವ್ಯಕ್ತಿಗಳಾಗಿಯೂ ಕೂಡ ನಾವಿರ್ತೀವಿ. ಮಾಧ್ಯಮದವರು ಮಾಧ್ಯಮ ಹಾಳಾಗಿದೆ ಅನ್ನುವಂತ ಮಾತನ್ನ, ಮಾಧ್ಯಮಗಳಲ್ಲಿ ಸುಳ್ಳು ಸುದ್ದಿಯೂ ಕೂಡ ಪ್ರಸಾರ ಆಗುತ್ತೆ ಅನ್ನುವಂತ ವಿಚಾರಗಳು ಕೂಡ ಅನೇಕ ಸಂದರ್ಭಗಳಲ್ಲಿ ಬರುತ್ತೆ. ಇಲ್ಲಿ ಎಲ್ಲಿ ಯಾವಾಗ ತನ್ನ ಮಾತನ್ನ ಕಲಿಯೋದಿಕ್ಕೆ ಶುರು ಮಾಡಿದ್ನೋ, ಮನುಷ್ಯ ಯಾವಾಗ ಕಮ್ಯುನಿಕೇಟ್ ಮಾಡಕ್ಕೆ ಶುರು ಮಾಡಿದ್ರು, ಅಲ್ಲಿಂದ ಶುರುವಾಗಿರುವಂತದ್ದು ಸುಳ್ಳು ಸುದ್ದಿ. ಯಾವುದೇ ವಿಚಾರಗಳು, ಇಬ್ರು ಪತ್ರಕರ್ತರು ಕೂತ್ಕೊಂಡು ಮಾಧ್ಯಮದ ಬಗ್ಗೆ ಏನು ಮಾತಾಡೋದಿಲ್ಲ, ಯಾವತ್ತು ಕೂತ್ಕೊಂಡು ಮಾಧ್ಯಮದ ಬಗ್ಗೆ ಬಹಳ ಗಹನವಾಗಿ ಚರ್ಚೆ ಮಾಡೋದಿಲ್ಲ. ಒಂದು ನಡೆದಿತ್ತು. ಇವತ್ತು ಕೂಡ ಗಾಸಿಪ್ಗಳನ್ನ ತಡಿಬೇಕು ಅನ್ನುವಂಥದ್ದು ನಮ್ಮ ಮುಂದಿರುವ ಬಹಳ ದೊಡ್ಡ ಸವಾಲಾಗಿರುತ್ತೆ. ಅದರ ಜೊತೆಗೆ ಮಾಧ್ಯಮದಲ್ಲೂ ಕೂಡ ಇವತ್ತು ಸುಳ್ಳು ಸುದ್ದಿಗಳು ಹೋಗ್ತಾ ಇದ್ದಾವೆ ಅನ್ನುವಂಥದ್ದು ಇನ್ನೊಂದು ಸತ್ಯದ ಪರಿಶೀಲನೆ ಆಗದೆ ಹೋಗುತ್ತೆ. ವಿಶೇಷವಾಗಿ ನಾವು ಟಿವಿ ಮಾಧ್ಯಮದಲ್ಲಿ ನಾನು 20 ವರ್ಷಗಳ ಕಾಲ ಕೆಲಸ ಮಾಡೋದ್ರಿಂದಾಗಿ ನಾನು ಅದರ ಸ್ಥಾನದಲ್ಲಿ ನಿಂತುಕೊಂಡು ಹೇಳಿದಾಗ ವಿಶೇಷವಾಗಿ ನಮ್ಮನ್ನ ಗುರಿಯಾಗಿರಿಸ್ತಾರೆ, ಟಿವಿಗಳನ್ನ ಗುರಿಯಾಗಿರಿಸ್ತಾರೆ. ಇದಕ್ಕೆ ನಾನಾ ರೀತಿಯಾದಂತಹ ಕಾರಣಗಳಿದ್ದಾವೆ, ಇಲ್ಲ ಅಂತ ನಾನು ಹೇಳೋದಿಲ್ಲ. ಏನು ಬೇಕಿದ್ರು ಹಾಕಬಹುದು ಅನ್ನುವಂಥದ್ದು ಇವತ್ತು ನಮ್ಮ ನಡುವೆ ಇರುವಂತಹ ಬಹಳ ಮುಖ್ಯವಾದ ಆರೋಪ ಇದೆ. ಏನು ಬೇಕಿದ್ರು ಹಾಕ್ತಾರೆ, ಸುಳ್ಳು ಸುದ್ದಿಯನ್ನ ಹಾಕ್ತಾರೆ. ಅಲ್ಲಿ ಕಳೆದ 1 ವರ್ಷಗಳಲ್ಲಿ ಬದಲಾವಣೆಗಳ ಆಗಿದ್ದಾವೆ ಮಂಗಳೂರಿನಲ್ಲಿ ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ರು. ಈ ವರ್ಷ ಫೆಬ್ರವರಿ 1ನೇ ತಾರೀಕಿನಂದು ಕೇಂದ್ರ ಬಜೆಟ್ ನ ದಿವಸ ಬೇರೆ ಬೇರೆ ಗೆಸ್ಟ್ ಗಳನ್ನ ಬೇರೆ ಬೇರೆ ಜಿಲ್ಲೆಗಳಿಂದ ಕೂರಿಸ್ಕೊಂಡು ಮಾತಾಡ್ತಾ ಇದ್ದ ಸಂದರ್ಭದಲ್ಲಿ ಮಂಗಳೂರಿಂದ ಕೂತಿರುವ ಗೆಸ್ಟ್ ಹತ್ರ ಒಂದು ಮಾತು ಕೇಳಿದೆ. ಮಂಗಳೂರಿನಲ್ಲಿ ಎಲ್ಲವೂ ಇದೆ, ಯಾಕಂದ್ರೆ ಯಾವ್ಯಾವ ಕಾಲೇಜುಗಳು ನಾನು ಹೆಸರಿಸಬಹುದು ಆ ಎಲ್ಲ ಕಾಲೇಜುಗಳು ಇರುವಂತದ್ದು ಮಂಗಳೂರಿನಲ್ಲಿ ಅಥವಾ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ. ಇಷ್ಟೆಲ್ಲ ಇದ್ದ ಮೇಲೂ ಕೂಡ ದ 2 ಟೈರ್ ಸಿಟಿಯಲ್ಲಿ ಅಫ್ಕೋರ್ಸ್ ಮಂಗಳೂರು GST ಕಾಂಟ್ರಿಬ್ಯೂಷನ್ ಅಲ್ಲಿ ಬೆಂಗಳೂರನ್ನು ಹೊರತುಪಡಿಸಿದರೆ ಮಂಗಳೂರು 2ನೇ ಸ್ಥಾನದಲ್ಲಿರತಕ್ಕಂತಹ ನಗರ, ಈ ಒಂದು ಜಿಲ್ಲೆ. ಇಲ್ಲಿ ಇರುವಂತಹ ಒಟ್ಟು ಬೆಳವಣಿಗೆಗಳು ನಡೆಯುವಂತಹ ಸ್ವರೂಪ, ಕೋಮು ಆಧಾರಿತವಾಗಿ ನಡೆಯುವಂತಹ ಬೆಳವಣಿಗೆಗಳು, ಇವು ನಮ್ಮ ಅಭಿವೃದ್ಧಿಗೆ ತೊಡಕನ್ನು ಉಂಟು ಮಾಡ್ತಾ ಇರೋದು ಸತ್ಯ ಅಂತ ಹೇಳ್ತಾರೆ. ವಿದ್ಯಾವಂತರನ್ನ ಒಳಗೊಂಡಿರತಕ್ಕಂತಹ ಜಿಲ್ಲೆ, ಅತಿ ಹೆಚ್ಚು ಡಿಗ್ರಿ ಹೋಲ್ಡರ್ಸ್ ಅನ್ನ ಹೊಂದಿರುವಂತಹ ಜಿಲ್ಲೆ, ಇವೆಲ್ಲವೂ ಕೂಡ ಅನ್ನುವ ಪ್ರಶ್ನೆಯೂ ಕೂಡ ಅನೇಕ ಬಾರಿ ದಕ್ಷಿಣ ಕನ್ನಡದ ವಿಚಾರದಲ್ಲಿ ಬರ್ತಾನೆ ಇರುತ್ತೆ. ಮಾಧ್ಯಮದವರು ಈಗ ಸುಳ್ಳು ಸುದ್ದಿಯ ಜೊತೆಗೆ ಹೇಗೆ ನಾವು ಕಾಂಪೀಟ್ ಮಾಡ್ತಾ ಇದ್ದೀವಿ, ಯಾವ ಸ್ವರೂಪದಲ್ಲಿ ಸುಳ್ಳು ಸುದ್ದಿಯನ್ನ ಕಡಿಮೆ ಮಾಡೋದ್ರ ಕಡೆಗೆ ನಾವು ಕೆಲಸ ಮಾಡ್ತಾ ಇದ್ದೀವಿ. ಪತ್ರಿಕೆಗಳವರು ಬಹಳ ಸುಲಭವಾಗಿ ನಮ್ಗೆ ಟಿವಿ ಚಾನೆಲ್ ಅವ್ರುಗಳಿಗೆ ಹೇಳ್ತಾರೆ, ನಮ್ಮಿಂದಾಗಿ ಅಲ್ಲ, ಇದು ನಿಮ್ಮಿಂದಾಗಿನೇ ಜಾಸ್ತಿ ಆಗಿರೋದು ಅಂತ ಹೇಳ್ತಾರೆ. ಪತ್ರಿಕೆಗಳವರು ಹೌದು, ಪತ್ರಿಕೆಗಳಲ್ಲಿ ಏನಾಗುತ್ತೆ, ನಿಮಗೆ ಸಂಜೆಯ ತನಕ ಇರುವಂತಹ ರಿಪೋರ್ಟ್ ಮಾಡೋದಕ್ಕಿರುವಂತಹ ಅವಕಾಶಗಳು. ಈಗ ಪತ್ರಕರ್ತರಾಗಿ ನಮ್ಮ ಜವಾಬ್ದಾರಿಗಳು ದೊಡ್ಡ ಮಟ್ಟದಲ್ಲಿರುವಂಥದ್ದು. ನಾವು ಹೇಗೆ ಯಾವ ಸ್ವರೂಪದಲ್ಲಿ ನಾವು ಬದ್ಧತೆಯಿಂದ ಕೆಲಸ ಮಾಡ್ತಾ ಇದ್ದೀವಿ ಅನ್ನುವಂತರ ಆಧಾರದ ಮೇಲೆನೆ ನಾವು ಸತ್ಯಕ್ಕೆ ಹತ್ತಿರವಾದಷ್ಟು ಸುದ್ದಿಯನ್ನ ಸಾಕಷ್ಟು ಮಟ್ಟದಲ್ಲಿ ಕೊಡೋದಕ್ಕೆ ಸಾಧ್ಯ ಆಗುತ್ತೆ. ಯಾಕಂದ್ರೆ ಎಲ್ಲವೂ ಪರಿಪೂರ್ಣವಾಗಿ ಸತ್ಯವನ್ನೇ ಕೊಡ್ತಾ ಇರ್ತಾರೆ, ಪರಿಪೂರ್ಣವಾಗಿ ಸತ್ಯವೇ ಮಾತ್ರನೇ ಅಲ್ಲಿ ರಿಪೋರ್ಟ್ ಆಗುತ್ತೆ ಅಂತ ಹೇಳ್ತಾನೆ. ಅದು ಪತ್ರಿಕೆಗಳ ವಿಚಾರದಲ್ಲೂ ಆಗಿರೋದಿಲ್ಲ, ಅದು ಚಾನೆಲ್ಗಳ ವಿಚಾರದಲ್ಲೂ ಆಗಿರೋದಿಲ್ಲ. ಆದ್ರೆ ಬಹಳಷ್ಟು ಸತ್ಯಕ್ಕೆ ಹತ್ತಿರವಾಗಿರತಕ್ಕಂತಹ ಸುದ್ದಿಯನ್ನು ಕೊಡುವಂತದ್ದನ್ನ ಆಗುತ್ತೆ. ಅನೇಕ ಸಂದರ್ಭದಲ್ಲಿ ಇಂಟರ್ಪ್ರಿಟೇಷನ್ಗಳು ಚೇಂಜ್ ಆಗ್ಬೋದು.
ಬಹಳ ಇಂಪಾರ್ಟೆಂಟ್ ಆಗಿ ಮಾತಾಡಿರ್ತಕ್ಕಂತಹ ಕೋರ್ಟ್ ಅನ್ನು ಬಿಟ್ಟು ಬೇರೆ ಯಾವುದನ್ನು ಮಾತ್ರನೇ ಅಲ್ಲಿ ಬಂದಿರುವಂತಹ ಪತ್ರಕರ್ತ ತಾನು ಅಂದಾಜಿಸಿದ ರೀತಿಯಲ್ಲಿ ರಿಪೋರ್ಟ್ ಬರ್ತಿರಬಹುದು. ಇರುವ ಕೆಲಸವನ್ನ ಪತ್ರಕರ್ತ ತನ್ನದೇ ನೆಲೆಯಲ್ಲಿ ಸಾಧ್ಯವಾದಷ್ಟು ಮಟ್ಟಿಗೆ ಮಾಡ್ತಾ ಬರ್ತಾ ಇರ್ತಾನೆ. ಹಾಗೆ ಅಂತೇಳಿ ಪರಿಪೂರ್ಣವಾಗಿ ಸುಳ್ಳು ಸುದ್ದಿಯನ್ನು ತಡೆಯೋದಕ್ಕೆ ಪತ್ರಕರ್ತರಿಗೂ ಕೂಡ ಆಗುದಿಲ್ಲ. ಹೋಗುವಂತಹ ತಪ್ಪು ಮಾಹಿತಿಗಳ ಸಾಧ್ಯತೆ ಇರುತ್ತೆ. ಆದ್ರೆ ಅದನ್ನ ಆದಷ್ಟು ಕರೆಕ್ಷನ್ ಮಾಡುವಂತಹ ಕೆಲಸವನ್ನ ನಾವು ಮಾಡ್ಬೇಕಾಗ್ತದೆ. ನೋಡಿ, ಅಲ್ಯಾವುದೋ ಹಳ್ಳಿಯಲ್ಲಿ ಬಿದ್ದಿರುವಂತದನ್ನ ಅಲ್ಯಾರೋ ಹುಡುಗರು ರೆಕಾರ್ಡ್ ಮಾಡಿರ್ತಾರೆ. ಅವ್ರು ಯಾರೋ ಅದೇನೋ ಅಫಿಷಿಯಲ್ ಆಗಿ ಯಾರಿಗೂ ಕೂಡ ಗೊತ್ತಿಲ್ಲ, ಯಾರು ಬಿದ್ದವನು ಯಾರು ಗೊತ್ತಿಲ್ಲ, ಅಥವಾ ಇಂಡಿಯನ್ನ ಪಾಕಿಸ್ತಾನಿ ಅನ್ನೋದ್ರ ಬಗ್ಗೆ ಕೂಡ ಬಿದ್ದ ಕ್ಷಣದಲ್ಲಿ ಗೊತ್ತಿರೋದಿಲ್ಲ. ಆ ನಂತರ ಅದು ಗೊತ್ತಾಗುವಂಥದ್ದು. ಆ ರೀತಿಯಲ್ಲಿ ನಡೆದು ಹೋಗುತ್ತೆ ಘಟನೆ. ಆ ವಿಡಿಯೋ ನಮ್ಗೆ ಇಲ್ಲಿ ಸಿಗುತ್ತೆ. ನೋಡಿ ಎಷ್ಟು ಫಾಸ್ಟ್ ಆಗಿ ಹರಿದಾಡ್ತಾ ಇದೆ ಅಂತ ಹೇಳಿ, ಎಷ್ಟು ಫಾಸ್ಟ್ ಆಗಿ ನಮ್ಗೆ ಇವತ್ತು ದೃಶ್ಯಗಳು ತಲುಪ್ತಾ ಇದ್ದಾವೆ. ಇವುಗಳು ಬಹಳ ಮುಖ್ಯ. ಅದಕ್ಕೆ ನಾನು ಪ್ರತಿ ಬಾರಿಯೂ ಕೂಡ ಹೇಳ್ತಾ ಇರ್ತೀನಿ, ಇದು ನಮ್ಮ ಪ್ರೊಫೆಸರ್ಗಳು ಕೂಡ ನಮ್ಗೆ ಹೇಳಿಕೊಟ್ಟಿದಂತಹ ವಿಚಾರಗಳ ಮುಂದುವರೆದ ಭಾಗವಾಗಿ ನಾನು ಅದನ್ನ ಮೇನ್ ಆಗಿ 3 ಸಿಗಳನ್ನ ನಾವು ಜರ್ನಲಿಸಂ ಅಲ್ಲಿ ಪಾಲನೆ ಮಾಡಬೇಕು. 3 ಸಿಗಳು ಬಹಳ ಮುಖ್ಯ. ಇಲ್ಲಿ ಅಫ್ಕೋರ್ಸ್ ನಾವು ಕಮ್ಯುನಿಕೇಟ್ ಮಾಡುವಂತವ್ರು, ಕಮ್ಯುನಿಕೇಶನ್ ಅನ್ನೋದು ಒಂದು ಪಾರ್ಟ್ ಆಫ್ ದ ಸಿ ಇದರಲ್ಲಿ ಬರ್ತದೆ. ಆದ್ರೆ 3 ಸಿಗಳು ಯಾವ್ದಂದ್ರೆ ಕ್ಯಾಸ್ಟ್ ವಿಚಾರಗಳು ಯಾವುದೇ ಕಾರಣಕ್ಕಾಗಿಯೂ ಕೂಡ ಭಾರತದಲ್ಲಿ ಹುಟ್ಟಿದ ಪ್ರತಿಯೊಬ್ಬನು ಕೂಡ ಆತ ಒಂದಲ್ಲ ಒಂದು ಜಾತಿಯಿಂದ ಹುಟ್ಟಿರ್ತಾನೆ. ಒಂದಲ್ಲ ಒಂದು ಜಾತಿಯ ಮೂಲಕವಾಗಿನೇ ಆತನನ್ನ ಗುರುತಿಸಲಾಗತ್ತೆ. ಅವನಿಗೆ ಒಂದು ಜಾತಿ ಅನ್ನುವಂಥ ಹಣೆಪಟ್ಟಿ ಅವನು ಹುಟ್ಟಿದ ಕ್ಷಣದಿಂದಲೇ ಸೇರಿಕೊಳ್ಳುತ್ತೆ. ಆದ್ರೆ ಅಲ್ಲಿ ತನ್ನ ಜಾತಿಯ ಸುತ್ತು ತನ್ನನ್ನು ವೈಭವೀಕರಿಸಿಕೊಂಡು ತನ್ನ ಸುತ್ತಲಿರುವಂತಹ ಉಳಿದವರನ್ನ ಇದು ಮಾಡುವಂಥದ್ದು, ಅಥವಾ ತನ್ನ ಜಾತಿಯವರು ಅನ್ನೋ ಕಾರಣಕ್ಕೆ ಯಾರನ್ನೂ ಪ್ರೊಟೆಕ್ಟ್ ಮಾಡೋದು, ತನ್ನ ಜಾತಿಯವರು ಅನ್ನೋ ಕಾರಣಕ್ಕಾಗಿ ಯಾರನ್ನೂ ಹೊಗಳುವಂಥದ್ದು, ತನ್ನ ಜಾತಿಯವರು ಅನ್ನುವಂಥದ್ದು ಕಾರಣಕ್ಕಾಗಿ ವಿನಾಕಾರಣ ಅವರನ್ನ ಇಂದ್ರ ಚಂದ್ರ ಅಂತ ಹೇಳಿ ತೋರಿಸುವಂಥದ್ದು, ಇವುಗಳನ್ನ ನಾವು ಬಿಡಲೇಬೇಕು. ಯಾವುದೇ ಜರ್ನಲಿಸ್ಟ್ ಅನ್ನುವಂಥದ್ದು ಕಮ್ಯೂನಲ್ ಆಗಿ ನನ್ನ ಧರ್ಮದ ಆಧಾರದ ಮೇಲೆ ಒಂದಲ್ಲ ಒಂದು ಧರ್ಮದಲ್ಲಿ ಹುಟ್ಟಿರ್ತಾರೆ. ಹುಟ್ಟುವಾಗ ಯಾರು ಕೂಡ ಇಂಥದೇ ಧರ್ಮದಲ್ಲಿ ನಾನು ಹುಟ್ಟುತ್ತೀನಿ ಅನ್ನುವಂಥ ಖಚಿತತೆ ಯಾರಿಗೂ ಇಲ್ಲ. ಹುಟ್ಟಿದ ಮೇಲೆ ಗೊತ್ತಾಗೋದು ಇದು ನನ್ನ ಧರ್ಮ ಅಂತ ಹೇಳುವಂಥದ್ದು. ಅದು ನಾನು ಬೆಳೀತಾ ಸುತ್ತಿಕೊಳ್ಳುವಂತ ಬಂಧ. ಆದ್ರೆ ಆ ಧರ್ಮದ ಆಧಾರದ ಮೇಲೆ ಇನ್ನೊಂದು ಧರ್ಮದ ವಿಚಾರದ ವಿರುದ್ಧವಾಗಿಯೇ ನಾನು ಬರಿಬೇಕು ಅನ್ನುವಂತಹ ರೀತಿಯಲ್ಲಿ ಒಬ್ಬ ಪತ್ರಕರ್ತನಾದವನು ಯಾವತ್ತೂ ಮಾಡಬಾರ್ದು. ಕಮ್ಯೂನಲ್ ಆಗಿ ಯೋಚನೆ ಮಾಡಲೇಬಾರದು. ಯಾಕಂದ್ರೆ ಅಂತಿಮವಾಗಿ ನಮ್ದು ಸರ್ವ ಜನಾಂಗದ ಶಾಂತಿಯ ತೋಟ. ಅದು ಲಕ್ಷಾಂತರ ಜನಕ್ಕೆ ಮುಟ್ಟುತ್ತೆ. ಒಂದು ಮಾಧ್ಯಮದಲ್ಲಿ ಕೂತ್ಕೊಂಡು ಬರೆಯುವಂತದ್ದು ಲಕ್ಷಾಂತರ ಜನಕ್ಕೆ ಮುಟ್ಟುತ್ತೆ. ಆ ಲಕ್ಷಾಂತರ ಜನಕ್ಕೆ ನೀವು ಫೇಸ್ಬುಕ್ ಅಲ್ಲಿ ಬರೀತೀರಾ, ನೀವು ಟ್ವಿಟರ್ ಅಲ್ಲಿ ಬರೀತೀರಾ, ನೀವು ಇನ್ಸ್ಟಾದಲ್ಲಿ ಪೋಸ್ಟ್ ಹಾಕ್ತೀರಾ, ಯಾವ್ದಲ್ಲಿ ಪೋಸ್ಟ್ ಹಾಕ್ತೀರಾ, ಆದ್ರೆ ಅದು ತುಂಬಾ ಜನಕ್ಕೆ ತಲುಪುತ್ತೆ. ಕರಪ್ಷನ್ ಒಂದು ಸಲ ಕರಪ್ಟ್ ಆದ, ಅದು ಯಾವುದೇ ರೀತಿಯ ಕರಪ್ಷನ್ಗೆ ಒಳಗಾದ ಅಂತ ಹೇಳಿದ್ರೆ ಆತ ತನ್ನ ಜುಟ್ಟನ್ನು ಬೇರೆ ಯಾರ್ದೋ ಕೈಗೆ ಕೊಟ್ಟ ಅಂತ ಅರ್ಥ. ಅಲ್ಲಿಂದ ನಂತರ ಆತನಾಗಿ ಪತ್ರಕರ್ತನಾಗಿ ಉಳಿಯೋಕೆ ಸಾಧ್ಯನೇ ಇಲ್ಲ. ಪತ್ರಕರ್ತನಾಗಿರುವಂತದ್ದು ಇವತ್ತು ಬಹುಶಃ ಇರುವ ಹಿರಿಯರು ಹೇಳ್ಬೋದು 2008 ಒಳಗೆ ಅವನಿಗೇನು ಎಲ್ಲ ಸಿಕ್ಬಿಡುತ್ತೆ ಅನ್ನುವ ರೀತಿಯಂತ ತೋರಣೆ ಇದೆ. ಖಂಡಿತವಾಗ್ಲೂ ಅಲ್ಲವೇ ಅಲ್ಲ. ಪತ್ರಕರ್ತರಲ್ಲಿ ಬಹುಪಾಲು ಪತ್ರಕರ್ತರು 95% ಪತ್ರಕರ್ತರು ಇವತ್ತು ಕೂಡ ಒಳ್ಳೆಯವರೇ ಇದ್ದಾರೆ. ಎಲ್ಲೋ ಒಂದು 5% ಕೂಡ ಎಲ್ಲರೂ ಕೂಡ ಕರಪ್ಟ್ಗಳು ಆಗೋದಿಲ್ಲ. ಯಾಕಂದ್ರೆ ರಿಪೋರ್ಟರ್ಗಳು ಎಲ್ಲರೂ ಕರಪ್ಟ್ ಆಗಿರ್ತಿದ್ರೆ ಇವತ್ತು ಯಾವ ಸುದ್ದಿಯೂ ಕೂಡ ನಿಮಗೆ ಸರಿಯಾಗಿ ಸಿಗೋದಕ್ಕೆ ಸಾಧ್ಯನೇ ಇರಲಿಲ್ಲ. ಇದಾನೆ ಅಂತ ಇದೆಯಲ್ಲ, ವಿಜುವಲ್ ಮೀಡಿಯಾದಲ್ಲಂತೂ ಬಹಳ ಸುಲಭವಾಗಿ ಗುರುತಿಸ್ಕೊಳ್ಳೋದಕ್ಕೂ ಸಾಧ್ಯ ಆಗುತ್ತೆ. ಅದು ಬಹಳ ಸುಲಭವಾಗಿ ಅದನ್ನ ಜನ ಗುರುತಿಸ್ತಾರೆ. ನೀವು ಗುರುತಿಸದೇ ಇರಬಹುದು, ಆದ್ರೆ ಒಬ್ಬ ಸಾಮಾನ್ಯ ವೀಕ್ಷಕ ಇದಾನಲ್ಲ, ಅವನು ನಮ್ಗಿಂತ ಎಲ್ಲರಿಗಿಂತ ಬುದ್ಧಿವಂತ. ಅವನು ನಮ್ಗಿಲ್ಲ, ಹಂಗೇನಲ್ಲ. ಭಗತ್ ಸಿಂಗ್ ಕೂಡ ಅವತ್ತಿನ ಕಾಲಘಟ್ಟದ ಪತ್ರಿಕೆಗಳ ಬಗ್ಗೆ ಅತ್ಯಂತ ಕಠೋರವಾಗಿ ಬರೆದಿರುವಂತದ್ದು. ಮಾಧ್ಯಮ ಬಹಳ ವಿಶೇಷವಾಗಿ ಇಲ್ಲಿರುವಂತದ್ದು ಏನಂದ್ರೆ ಅದು ಈ ಸಮಾಜದ ಕನ್ನಡಿಯಾಗಿ ಕೆಲಸ ಮಾಡುತ್ತೆ. ಆದ್ರೆ ಆ ಕನ್ನಡಿಯನ್ನ ಕಾಲಕ್ಕೆ ಕ್ಲೀನ್ ಮಾಡ್ಕೊಳ್ಬೇಕಾಗಿದ್ದು ನಮ್ಮ ಜವಾಬ್ದಾರಿ. ಇಲ್ಲಿ ಕೆಲಸ ಮಾಡ್ತಿರುವಂತಹ ಪತ್ರಕರ್ತರ ಜವಾಬ್ದಾರಿ. ಕನ್ನಡಿ ಎಲ್ಲವನ್ನೂ ಕೆಟ್ಟದಾಗಿ ತೋರಿಸೋ, ಸಮಾಜದಲ್ಲಿ ಎಲ್ಲ ಕೆಟ್ಟದಿದೆ ಹಂಗೆ ಮಾಧ್ಯಮವು ಈ ಕನ್ನಡಿಯು ಕೂಡ ಕೆಟ್ಟದಾಗಿ ಇದೆ ಅಂತ ಹೇಳುವಂತದ್ದಲ್ಲ. ಈ ಕನ್ನಡಿಯನ್ನ ಸ್ವಚ್ಛಗೊಳಿಸುವಂತದ್ದು ನಮ್ಮ ಜವಾಬ್ದಾರಿ. ಅಂತಹ ಕೆಲಸವನ್ನ ಅದನ್ನ ಅಕ್ಷರ ರೂಪದಲ್ಲಿ ಇಳಿಸುವ ಕೆಲಸವನ್ನ ಹರ್ಮನ್ ಮೌಗ್ಲಿಕ್ನ ಕಾಲದಲ್ಲಿ ನಡೆದಿದೆ. ನೋಡಿ, ಕರ್ನಾಟಕದ ಏಕೀಕರಣದ ಕನಸು ಬಿತ್ತೋದಕ್ಕಿಂತ ಮುಂಚಿತವಾಗಿ ಕರ್ನಾಟಕದ ಏಕೀಕರಣದ ಕನಸು ಬಿತ್ತಿರುವಂತದ್ದು ಬಹುತೇಕ 1875 ನಂತರದ ಕಾಲಘಟ್ಟದಲ್ಲಿ ನಮಗೆ ಸಿಗುತ್ತೆ. ನಿಜವಾಗಿ ಯಾವಾಗ ವಿದ್ಯಾವರ್ಧಕ ಸಂಘ ಧಾರವಾಡದಲ್ಲಿ ಕರ್ನಾಟಕ ವಿದ್ಯಾವರ್ಧಕ ಸಂಘ ಶುರು ಆಗುತ್ತೆ, ಅಲ್ಲಿಂದ ಶುರುವಾಗುತ್ತೆ. ಆದ್ರೆ ಅದಕ್ಕಿಂತ ಪೂರ್ವದಲ್ಲಿನೇ ಕನ್ನಡದ ಮನಸ್ಸುಗಳನ್ನ ಗುರುತಿಸುವ ಕನ್ನಡ ಹರಿದ ಹಂಚು ಹೋಗಿದ್ದಂತಹ ರಾಜ್ಯ. ಕನ್ನಡದಲ್ಲಿ ಅನೇಕ ಉದಾಹರಣೆಗಳು ಸಿಗ್ತವೆ. ಈ ದೇಶದ ಇತಿಹಾಸದಲ್ಲಿ
ನಮ್ಮ ರಾಜರುಗಳ ಆಡಳಿತದ ಕಾಲದಲ್ಲಿ ಕನ್ನಡಿಗರು ಕರ್ನಾಟಕದ ಜನ ಯಾವ ಸ್ವರೂಪದಲ್ಲಿ ಆಡಳಿತವನ್ನ ಕೊಟ್ಟಿದ್ದಾರೆ ಅನ್ನೋದಕ್ಕೆ ನಮ್ಮ ಇತಿಹಾಸದ ಪರಂಪರೆ ದೊಡ್ಡದಿದೆ, ನಮ್ಮ ವರ್ತಮಾನ ಕೆಟ್ಟದಾಗಿದೆ ಅನ್ನುವಂಥದ್ದನ್ನ ನಾನು ಹೇಳ್ತಿರೋದಲ್ಲ, ಎಂ ಕಲಬುರ್ಗಿ ಅವರು ಹೇಳಿದಂತ ಮಾತಾದ ನಿಜವೂ ಕೂಡ. ಯಾಕಂದ್ರೆ ನಾವು ವರ್ತಮಾನದಲ್ಲಿ ನಾವು ನಮ್ಮ ಇತಿಹಾಸವನ್ನ ನಾವು ನಮ್ಮ ಹೆಗ್ಗಳಿಕೆಗಳನ್ನು ನಾವು ಬರ್ತಿದೀವಿ. ಈಗ ಕರ್ನಾಟಕ ಸರ್ಕಾರ ಮಾಡುವಂತಹ ಬಹುತೇಕ ಅಕಾಡೆಮಿಗಳು ಕರ್ನಾಟಕದ ದಕ್ಷಿಣ ಕನ್ನಡದ ಮೂಲತಃ ಯಕ್ಷಗಾನ ಅಕಾಡೆಮಿ, ತುಳು ಅಕಾಡೆಮಿ, ಅರೆಭಾಷೆ ಅಕಾಡೆಮಿ, ಬ್ಯಾರಿ ಅಕಾಡೆಮಿ, ಕೊಂಕಣಿ ಅಕಾಡೆಮಿ, ಎಷ್ಟು ಅಕಾಡೆಮಿಗಳು. ಅಂದ್ರೆ ನಮಗಿರುವಂತ ಇತಿಹಾಸದ ಶ್ರೇಷ್ಠತೆಯನ್ನು ನಾವು ಮರಿಬಾರದು. 1843ಕ್ಕಿಂತ ಮುಂಚಿನ ನಮ್ಮ ಸುಳ್ಯದ ಮತ್ತು ಕೊಡಗಿನ ರೈತರು ಮಾಡಿದಂತಹ ಒಂದು ಕ್ರಾಂತಿ, ಅದರ ಮೂಲಕವಾಗಿ ನಮ್ಮ ಈ ಮಂಗಳೂರನ್ನ ಈ ಭಾಗವನ್ನ ಕೇಂದ್ರವನ್ನ ಮಡ್ರಾಸ್ ಪ್ರೆಸಿಡೆನ್ಸಿಗೆ ಹಾಕ್ತಾರೆ. ಆಡಳಿತದ ಮೇಲೆ ಯಾವ ಸ್ವರೂಪದಲ್ಲಿ ಆಡಳಿತ ಬ್ರಿಟಿಷರ ಕಾಲದಿಂದ ಕೂಡ ನಮ್ಮ ಮೇಲೆ ಒತ್ತಡಗಳು ಬಂದಿದ್ದಾವೆ ಅಂತ ಹೇಳ್ತದೆ. ಜವಾಬ್ದಾರಿಯೂ ಕೂಡ ಈ ರಾಜ್ಯದ ಇತಿಹಾಸವನ್ನ, ನಮ್ಮ ನಾಡಿನ ಇತಿಹಾಸವನ್ನ, ನಮ್ಮ ದೇಶದ ಇತಿಹಾಸವನ್ನ ಅರ್ಥ ಮಾಡಿಕೊಂಡೇ ನಮ್ಮ ಭವಿಷ್ಯವನ್ನ ನಾವು ಕಟ್ಟುವಂತಹ ಕೆಲಸವನ್ನು ಮಾಡಬೇಕು. ನಾವು ಇದರ ಮಧ್ಯ ಹೇಳಿದೆ ಆ 3 ಸಿಗಳ ಬಗ್ಗೆ ನಾವು ಯಾವತ್ತೂ ಎಚ್ಚರಿಕೆಯಿಂದಿರಬೇಕು. ಹಾಗೂ ಪ್ರಸಕ್ತ ದಿವಸಗಳನ್ನ ಅಧ್ಯಯನಶೀಲತೆಯನ್ನ ಇಟ್ಟುಕೊಂಡು, ವಿಶೇಷವಾಗಿ ಯಾರು ಜರ್ನಲಿಸಂ ವಿದ್ಯಾರ್ಥಿಗಳಿದ್ದೀರಿ, ದಯವಿಟ್ಟು ಪ್ರಸಕ್ತ ವಿಚಾರಗಳನ್ನ ತಿಳ್ಕೊಂಡು, ನಿಮ್ಮ ಕ್ಲಾಸ್ ರೂಮ್ ನಲ್ಲಿ ಕಲಿಯುವಂಥದ್ದು ಕೇವಲ ಥಿಯರಿ ಇರುತ್ತೆ. ದಯವಿಟ್ಟು ಮಾಧ್ಯಮವನ್ನು ಓದಿ, ಪತ್ರಿಕೆಗಳನ್ನು ಓದಿ, ಮ್ಯಾಗಝಿನ್ಗಳನ್ನು ಓದಿ, ಟಿವಿ ಚಾನೆಲ್ಗಳನ್ನು ನೋಡಿ. ಯೂಟ್ಯೂಬ್ ಅಲ್ಲಿ ಕಂಟೆಂಟ್ಗಳು ಬೇಕಷ್ಟು ಬರ್ತವೆ, ಅದರಲ್ಲಿ ಉತ್ತಮ ಕಂಟೆಂಟ್ಗಳನ್ನ ಮಾತ್ರ ಗುರುತಿಸಿ. ಕನ್ನಡದಲ್ಲಿ ಏನಂದ್ರೆ ಡಿಜಿಟಲ್ ಕಂಟೆಂಟ್ಗಳಲ್ಲಿ ಇವತ್ತು ಕೂಡ ಕನ್ನಡದಲ್ಲಿ ಹೈಯೆಸ್ಟ್ ಸೆಲ್ಲಿಂಗ್ ಯಾವ್ದು ಅಂದ್ರೆ ಬರೀ ಕಾಮಿಡಿ ಕಂಟೆಂಟ್ ಮಾತ್ರ. ಅವುಗಳು ನಮಗೆ ಬಹಳ ಮುಖ್ಯವಾಗಿ ಬೇಕು. ಅದರ ಮಾಧ್ಯಮ ಬಹಳ ಮುಖ್ಯ ಭಾಗ. ಮಾಧ್ಯಮ ಮಾತ್ರನೇ ದೇಶದ ಪ್ರಜಾಪ್ರಭುತ್ವದ ವಿಚಾರದಲ್ಲಿ ಹೇಗೆ ಉಳಿದ 3 ಅಂಗಗಳು ಪ್ರಮುಖ ನಿರ್ಧಾರ ಏನು ಸ್ಥಾನಗಳನ್ನು ಪಡ್ಕೊಂಡಿದ್ದಾವೋ, 4ನೇ ಅಂಗವಾಗಿ ಮಾಧ್ಯಮವು ಕೂಡ ಆ ಜವಾಬ್ದಾರಿಯನ್ನ ಅತ್ಯಂತ ಜವಾಬ್ದಾರಿಯುತವಾಗಿ ನಿಭಾಯಿಸಬೇಕು. ಹಾಗಿದ್ದಾಗ ಮಾತ್ರ ಪ್ರಜಾಪ್ರಭುತ್ವದ ಮೌಲ್ಯಗಳು ಉಳಿಯೋದಿಕ್ಕೆ ಸಾಧ್ಯ, ಮುಂದಿನ ತಲೆಮಾರಿಗೆ ನಾವು ದಾಟಿಸೋದಿಕ್ಕೆ ಸಾಧ್ಯ. ಇಲ್ಲದೆ ಹೋದ್ರೆ ಅದರ ಅಪರಾಧಿ ಸ್ಥಾನದಲ್ಲಿ ನಿಲ್ಲುವಂಥದ್ದು ನಮ್ಮ ಈಗಿನ ತಲೆಮಾರು ಆಗುತ್ತೆ ಅನ್ನೋದನ್ನ, ಅದು ಎಲ್ಲ ತಲೆಮಾರುಗಳಿಗೂ ಕೂಡ ಜವಾಬ್ದಾರಿ. ನಮ್ಮ ಹಿಂದಿನವರು ಅದನ್ನು ದಾಟಿಸ್ಕೊಂಡು ಬಂದಿದ್ದಾರೆ, ನಮ್ಮ ಮೇಲೆ ಇಟ್ಟಿದ್ದಾರೆ. ನಾವು ಈಗ ಅದನ್ನ ಮುಂದಿನವರು ಕೊಡುವಾಗ ನಾವು ಕೂಡ ಅಷ್ಟೇ ಜವಾಬ್ದಾರಿಯುತವಾಗಿ ಅದನ್ನು ತಗೊಂಡು ಹೋಗ್ಬೇಕು ಅಷ್ಟೇನೆ. ಅದೇನು ಬಹಳ ಗುರುತರ ಜವಾಬ್ದಾರಿಗಳೇನಲ್ಲ, ಅದು ನಾವು ಮಾಡ್ಬೇಕಾದ ಕರ್ತವ್ಯ.